ಒಂದ್ಬಿಟ್ಟು ಲಾಂಗ್ ಪ್ರೆಸ್ ಇವಾಗ ಆನ್ ಆಗುತ್ತೆ. ಸೊ ಫಸ್ಟ್ ಏನು ಆಕ್ಟಿವೇಶನ್ ಪ್ರಾಸೆಸ್ ಇರುತ್ತೆ. ಸೊ ಎರಡು ರಿಲೀಸ್ ಮಾಡ್ಬಿಟ್ಟು ಇದು ರಿಲೀಸ್ ಏನಿಲ್ಲ, ಇದು ಫ್ಲೈಯಿಂಗ್ ಟೈಮಲ್ಲಿ ಹಾಕೋಬಹುದು, ಇದೇನು ರಿಲೀಸ್ ಏನಿಲ್ಲ. ಇದು ಈ ತರ ನೀವು ಫ್ಲೈ ಮಾಡ್ಬೇಕಂದ್ರೆ ಎರಡು ಜಾಯ್ ಸ್ಟಿಕ್ಸ್ ಇರುತ್ತೆ ಬ್ಯಾಕ್ ಸೈಡ್ ನೋಡಿ, ಈ ಎರಡು ಜಾಯ್ ಸ್ಟಿಕ್ಸ್ ನ ಓಪನ್ ಮಾಡಬೇಕು. ಓಪನ್ ಮಾಡ್ಬಿಟ್ಟು ಇದು ಲಾಕ್ ಮಾಡಬೇಕು ಜಾಯ್ ಸ್ಟಿಕ್. ಇವಾಗ ನಾವು ಸೆಟಪ್ ಮಾಡ್ತಾ ಇದ್ವಿ ಅಷ್ಟೇ, ಅಂದ್ರೆ ಹೊಸ ಡ್ರೋನ್ ಸೆಟಪ್ ಎಲ್ಲ ಟೈಮ್ ಬೇಕಾಗಿಲ್ಲ ಇದು. ಸೊ ಫಸ್ಟ್ ಸೆಟಪ್ ಮಾತ್ರ. ಈಗ ನೋಡಿ ಇದು ಮೊಬೈಲ್ ಸೆಟಪ್ ಮಾಡ್ತಿರಲ್ಲ ಅದೇ ತರ ಸೇಮ್. ಓಕೆ, ಅಗ್ರಿ ಮಾಡ್ಬಿಟ್ಟು ಅದು ನೀವು ಯಾವ ಕಂಟ್ರಿಗೆ ಯೂಸ್ ಮಾಡ್ತಾ ಇದ್ರೆ ಆ ಕಂಟ್ರಿ. ಇಂಡಿಯಾಕಂದ್ರೆ ಇಂಡಿಯಾ. ಅಲ್ಲಿ ಫಾಸ್ಟ್ ಬೇಕಂದ್ರೆ ಇಲ್ಲಿ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ ಇಂಡಿಯಾ. ನೆಕ್ಸ್ಟ್ ಈಗ ವೈಫೈ ಕನೆಕ್ಟ್ ಮಾಡಬೇಕು. ವೈಫೈ ಕನೆಕ್ಟ್ ಮಾಡ್ಬಿಟ್ಟು ಆಕ್ಟಿವೇಶನ್ ಮಾಡಬೇಕು. ರಿಜಿಸ್ಟ್ರೇಷನ್ ಅಂತೀರಾ ಇದು. ಈಗ ನೀವು ಡ್ರೋನ್ ತೊಗೊಂಡು ಒಂದು ಮೊಬೈಲ್ ತೊಗೊಂಡು ಯಾವ ಥರ ರಿಜಿಸ್ಟರ್ ಮಾಡ್ಕೋತಿರಲ್ಲ ನಿಮ್ಮ ಮೇಲ್ ಮಾಡಿಬಿಟ್ಟು, ಅದೇ ಥರ ಇದು ರಿಜಿಸ್ಟರ್ ಮಾಡಬೇಕು. ಸೇಮ್ ಟು ಸೇಮ್ ರಿಜಿಸ್ಟರ್ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ಇವಾಗ ಇದೇನಂದ್ರೆ ಮೇಲ್ ಐಡಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಈಗ ನೋಡಿ ರಿಜಿಸ್ಟರ್ ಆಯ್ತಾ, ಇದು ಟೈಮ್ ಝೋನ್ ಅದು ನಮ್ಗೆ ಇರೋದು ಕೋಲ್ಕತ್ತಾ ಟೈಮ್ ಝೋನ್. ಕೋಲ್ಕತ್ತಾ ಟೈಮ್ ಝೋನ್ ಸೆಟ್ ಮಾಡಿಬಿಟ್ಟು ಸೆಟ್ ಆಗಿದೆ, ಕನ್ಫರ್ಮ್ ಆಯ್ತಲ್ಲ. ಈಗ ಇದರಲ್ಲಿ ಮೇಲ್ ಕೇಳುತ್ತೆ. ಓಕೆ, ಸೊ ಈ ಮೇಲ್ನ ನೀವು ಮೇಲ್ ಐಡಿನ ಹಾಕ್ಬಿಟ್ಟು ಲಾಗಿನ್ ಮಾಡಬೇಕು. ಡಿಜೆ ಅಕೌಂಟ್ ಇದೆಯಾ ನಿಮ್ಗಿಲ್ಲ, ಇಲ್ಲಲ್ವಾ, ಡಿಜೆ ಅಕೌಂಟ್ ಇಲ್ಲ. ಸೊ ಅದು ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ಕ್ರಿಯೇಟ್ ಮಾಡ್ಬಿಟ್ಟು ಮೇಲ್ ಐಡಿ ಹಾಕ್ಬೇಕು. ನಿಮ್ಮ ಮೇಲ್ ಐಡಿ ಹಾಕಿ ಸರ್, ಮೇಲ್ ಐಡಿ ಹಾಕಿ, ಅದೆಲ್ಲ ಬೇಡಬೇಡಿ, ಆಫ್ ಮಾಡ್ಬಿಡಿ ಸರ್. ಮೊದಲ ಆಕ್ಟಿವೇಶನ್. ಸೊ ಈಗ ರಿಮೋಟ್ ಆಕ್ಟಿವೇಟ್ ಆಗ್ತಾ ಇದೆ. ಓಕೆ, ಆಕ್ಟಿವೇಟ್ ಆಗ್ತದೆ ಬ್ಯಾಟ್ರಿ. ಸೊ ಈಗ ಬಂದು ರಿಮೋಟ್ ಆಕ್ಟಿವೇಶನ್ ಆದ್ಮೇಲೆ ಬ್ಯಾಟ್ರಿ ನೋಡಿ, ಬ್ಯಾಟ್ರಿ ಇದೆಲ್ಲ ಬ್ಯಾಟ್ರಿ ಬಂದು ಈ ತರ ಲಾಕ್ ಆಯ್ತು, ಸೌಂಡ್ ಬಂತಲ್ಲ. ಲಾಕ್ ಆದ್ಮೇಲೆ ಒಂದ್ ಸೈಡ್ ಪ್ರೆಸ್, ಲಾಂಗ್ ಪ್ರೆಸ್, ಸೇಮ್ ಅದೇ ತರ ಒಂದ್ ಸೈಡ್ ಪ್ರೆಸ್ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಸೊ ಆನಿಂಗ್ ಆಗಿದ್ಮೇಲೆ ಇದನ್ನ ಆಕ್ಟಿವೇಶನ್ ಪ್ರಾಸೆಸ್ ಅಂತೀರಾ. ಅಂದ್ರೆ ಮೇಲ್ ಐಡಿ ಆಗ್ಬಿಟ್ಟು ನಾವು ಲಾಕ್ ಮಾಡ್ತಾ ಇರೋದು. ಓಕೆ, ಸಪೋಸ್ ಈಗ ನೋಡಿ ಇದಾಗತ್ತಲ್ಲ, ಸ್ಕಿಪ್ ಮಾಡ್ತೀವಿ, ಎಲ್ಲ ಸ್ಟಾರ್ಟ್ ಆಗುತ್ತೆ, ಎಲ್ಲ ಪ್ರೊಸೀಜರ್ ಎಲ್ಲ ಆಟೋಮೆಟಿಕ್ ಅದೇನಿದೆ ಅದೆಲ್ಲ ಇನ್ಶಿಯಲ್ ಆಗುತ್ತೆ. ಅಂದ್ರೆ ಮ್ಯಾಪಿಂಗ್ ಎಲ್ಲ ಅದು ಒಳಗಡೆ ಇರುತ್ತಲ್ಲ, ಅದು ಡೇಟಾ ಎಲ್ಲ ಇನ್ಶಿಯಲ್ ಆಗುತ್ತೆ. ಇದಾದ್ಮೇಲೆ ಸೊ ಈಗ ಇದು ನೋಡಿ ಏನ್ ತೋರಿಸ್ತದೆ, ಬೈ ಟ್ಯಾಪಿಂಗ್ ಆಕ್ಟಿವೇಟ್ ಯು ಅಗ್ರಿ ವಿತ್ ಡಿಜೆ ಏರ್ಕ್ರಾಫ್ಟ್ ಟರ್ಮ್ಸ್ ಆಫ್ ಯೂಸ್ ಅಂಡ್ ಟು ಆಥರೈಸ್ ಡಿಜೆ ಟು ಆಕ್ಸೆಸ್. ಇದು ಹಾರ್ಡ್ವೇರ್ ಎಲ್ಲ ಆಕ್ಟಿವೇಶನ್ ಅಗ್ರಿ ಮಾಡಿದ್ರೆ ಈಗ ಡ್ರೋನ್ ಅದು ಎರಡು ಆಕ್ಟಿವೇಟ್ ಆಗುತ್ತೆ. ಓಕೆ, ಸೊ ಆಕ್ಟಿವೇಶನ್ ಪ್ರಾಸೆಸ್ ಇದು. ಸೊ ಎರಡು ಲಾಕ್ ಆಗಿ ಹೋಗುತ್ತೆ ಈಗ ಆಕ್ಟಿವೇಟ್ ಆಗಿ. ತೋರಿಸಿ ನೋಡಿ ಅದನ್ನು. ಓಕೆ, ಡನ್. ಈಗ ಹೋಯ್ತಲ್ಲ ಪ್ರೊಫೈಲ್ಗೆ ನೀವು ಚೆಕ್ ಮಾಡ್ಕೋಬೇಕು, ಇದು ಹೊಸಾದ ಇಲ್ಲ ಯೂಸ್ಡ್ ಅಂತ ಏನೊಂದು ಗೊತ್ತಾಗತ್ತಲ್ಲ. ಎಲ್ಲ ಪ್ರೊಫೈಲ್ಗೆ ಹೋಗ್ಬಿಟ್ಟು ನೋಡಿ, ಪ್ರೊಫೈಲ್ ಇದೆ, ಒಂದು ನಿಮಿಷ ಆಕ್ಟಿವೇಟ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ಡಿವೈಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡಿ ಇದೇನು ತೋರಿಸ್ತಾ ಇದೆ, ಆಚಾರ್ ಪ್ಲಸ್ ಫೋಟೋಗ್ರಫಿ ನಿಮ್ಮ ಮೇಲ್ ಲಾಕ್ ಆಗಿದೆ, ನಿಮ್ಮ ಮೇಲ್ ಲಾಕ್ ಆಗಿದೆ. ಆಕ್ಟಿವೇಶನ್ ಆಗಿ ಎಷ್ಟು ಆಗ್ತಾ ಇದೆ, 0 ಡೇಸ್. ಇದು ಒಂದು ರಿಮೋಟ್ ಕಂಟ್ರೋಲರ್ ಪ್ಲಸ್ ಇದ್ರೂ ಎರಡು ಲಾಕ್ ಆಗಿದೆ ಈಗ ಸದ್ಯಕ್ಕೆ. ಈಗ ನೀವು ಅನ್ಲಾಕ್ ಇದನ್ನ ನೋಡಿ, ಈಗ ನನ್ಗೆ ಸಿಕ್ಕಿದ್ ಡ್ರೋನ್ ನನ್ಗೆ ಸಿಕ್ಕಿದೆ ಅನ್ಕೊಳ್ಳಿ, ನಾನು ರಿಮೂವ್ ಮಾಡ್ಬಿಡ್ತೀನಿ, ಈಸಿಯಾಗಿ ರಿಮೂವ್ ಮಾಡ್ಬಿಡ್ತೀನಿ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇನ್ನೊಂದು ಡಿಜೆ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ತಿರಲ್ಲ, ಇದು ಬೇರೆ ಅಕೌಂಟಿಂದ ಲಾಗಿನ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ಲ. ಈಗ ನೋಡಿ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಇದು ಲಾಗೌಟ್ ಆಗಿದೆ, ಲಾಗೌಟ್ ಆಯ್ತು, ಓಕೆನಾ. ಈಗ ಡಿವೈಸ್ ಮ್ಯಾನೇಜ್ಮೆಂಟ್ ರಿಮೂವ್ ಮಾಡಲ್ಲ. ಈಗ ಏನಾಗುತ್ತೆ, ನನ್ನ ಮೇಲ್ ಐಡಿ ಲಾಗಿನ್ ಮಾಡ್ತೀನಿ. ಎಕ್ಸಾಂಪಲ್ ಇದು ನಂದು ಡಿಜೆ ಅಕೌಂಟು. ಓಕೆ, ಸೊ ಇದು ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಈ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲ. ಲಾಗಿನ್ ಆಯ್ತಲ್ಲ, ಈಗ ಲಾಗಿನ್ ಮಾಡ್ತೀನಿ ನೋಡಿ. ಮೇಲ್ ಐಡಿ ಗೊತ್ತಿದ್ರೆ ಏನಾಗಲ್ಲ. ಈಗ ನೋಡಿ ನಂದು ಡೇಟಾ ತೋರಿಸ್ತಾ ಇದೆ. ಇವಾಗ ಏನಾಗಿದೆ, ಆಲ್ರೆಡಿ ಬಾಂಡ್ ಟು ಅದರ್ ಅಕೌಂಟು. ಈಗ ಸಪೋಸ್ ನನಗೆ ರಿಮೋಟ್ ಡ್ರೋನ್ ಎರಡು ಸಿಕ್ಕಿದೇನೋ, ನಾನು ಅನ್ಲಾಕ್ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಮೇಲ್ ಐಡಿ ಇದ್ರೆ ಮಾತ್ರ, ಈ ಮೇಲ್ ಐಡಿ ಇದ್ರೆ ಮಾತ್ರ ನಾನು ಸೇಲ್ ಮಾಡ್ಕೋಬಹುದು. ನಿಮ್ಮ ಮೇಲ್ ಐಡಿ ಪಾಸ್ವರ್ಡ್ ಇದ್ರೆ ಮಾತ್ರ ನಾನು ಸೇಲ್ ಮಾಡ್ಕೋಬಹುದು. ಈಗ ಸೇಲ್ ಮಾಡಿದ್ರು ಈ ಎರಡು ಇರೋದು ಜಾಯಿಂಟ್ ಇರುತ್ತಲ್ಲ, ಈ ಎರಡು ಒಟ್ಟಿಗೆ ಇದ್ರೆ ಮಾತ್ರ ಫ್ಲೈ ಆಗುತ್ತೆ. ಸಪೋಸ್ ಈ ರಿಮೋಟ್ ಏನೋ ಪ್ರಾಬ್ಲಮ್ ಆಯ್ತು, ರಿಮೋಟ್ ನೀವು ಹೋಯ್ತು ಎಲ್ಲ ಕಲ್ತನ ಮಾಡಿದ್ರೆ ಅಂದ್ರೆ ಅವ್ರು ರಿಮೋಟ್ನ ಏನು ಮಾಡೋಕ್ಕಾಗಲ್ಲ, ಡ್ರೋನು ಏನು ಮಾಡೋಕ್ಕಾಗಲ್ಲ. ಆಗಲ್ಲ. ಈಗ ನಾನು ಲಾಗಿನ್ ಮಾಡಿರೋದು ನನ್ನ ಮೇಲ್ ಐಡಿಯಿಂದ, ಡ್ರೋನ್ ಡಾಕ್ಟರ್ ಬ್ಯಾಂಗ್ಳೂರಿಂದ. ಲಾಕ್ ಆಗಿರೋದು ಅವ್ರ ಮೇಲ್ಕಿ. ಸೊ ಅರ್ಥ ಆಯ್ತಲ್ಲ. ಈಗ ರಿಮೂವ್ ಆಗಲ್ಲ, ಇದು ರಿಮೂವ್ ಆಗತ್ತಾ, ಆಲ್ರೆಡಿ ಬಾಂಡ್ ಟು ಅದರ್ ಅಕೌಂಟ್. ಬಾಂಡ್ ಆಗಿದೆ ಅಂದ್ರೆ ರಿಮೂವ್ ಮಾಡಕ್ಕಾಗಲ್ಲ. ಈ ವಿಡಿಯೋದಲ್ಲಿ ನೀವು ಡ್ರೋನ್ ತಗೊಂಡ್ಮೇಲೆ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಆಕ್ಟಿವೇಶನ್ ಆದ್ಮೇಲೆ ಯಾರು ಕೂಡ ನಿಮ್ಮ ಡ್ರೋನ್ ಅನ್ನ ಮುಟ್ಟೋದಕ್ಕೂ ಆಗೋದಿಲ್ಲ. ಅದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಅಕಸ್ಮಾತ್ ನಿಮ್ಗೆ ಏನು ಕನ್ಫ್ಯೂಸ್ ಆಯ್ತಂದ್ರೆ ಇನ್ನೂ ಒಂದ್ಸರಿ ನೋಡಿ, ಇದು ನಿಮ್ಗೆ ಯೂಸ್ ಆಗುತ್ತೆ. ಯೂಸ್ ಆಗೋದನ್ನ 10 ಸರಿ ನೋಡಿದ್ರು ಏನೂ ತೊಂದರೆ ಇಲ್ಲ. ಯೂಸ್ ಆಗದೆ ಇರೋದನ್ನ ಸುಮ್ಮನೆ ರಿಟರ್ನ್ ನೋಡ್ತಾನೆ ಇರ್ತೀವಿ.
ಸೊ ಅದನ್ನು ಬಿಟ್ಟು ನಿಮ್ಮ ಸ್ನೇಹಿತರುಗಳಿಗೆ ಏನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂದರೆ ಇವಾಗಲೇ ಟಕ್ ಅಂತ ಶೇರ್ ಮಾಡಿ. ನಾಲೆಡ್ಜನ್ನು ಶೇರ್ ಮಾಡೋದ್ರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ. ಈ ನಾನು ಚಾನಲ್ನ ಮಾಡಿ ಇಷ್ಟು ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರೋದು ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ. ಇದು ಕಲಿಯೋರಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ವಿಡಿಯೋಗಳು ತುಂಬ ಜನ ಹುಡುಕ್ತಾ ಇರ್ತಾರೆ ಕನ್ನಡದಲ್ಲಿ ಅಂತ. ಕನ್ನಡದಲ್ಲಿ ಕಮ್ಮಿ ಇರೋದಕ್ಕೆ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಇರುತ್ತೆ ನಮ್ಮ ಪದ್ಧತಿಗಳ ಬಗ್ಗೆ ಮಾಡಬೇಕು ಅಂತ. ಸೊ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ನಮ್ಮ ಪದ್ಧತಿ ಬಗ್ಗೆ ಮಾಡ್ತೀನಿ. ಆದರೆ ಈಗ ಟೆಕ್ನಿಕಲ್ ವೀಡಿಯೋಗಳನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಡ್ರೋನನ್ನು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು, ಹೊಸದ ಹಳೇದ ಅಂತ ಹೇಗೆ ಚೆಕ್ ಮಾಡೋದು, ಹೊಸದಾದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲದೇ ನೀವು ತೊಗೊಳ್ತಾ ಇರುವಂಥ ಡ್ರೋನು ಯಾವುದೇ ತೊಂದರೆ ಇಲ್ಲದೇ ಚೆನ್ನಾಗಿದೆ ಅಂತ ಹೇಗೆ ನಿಮಗೆ ಗೊತ್ತಾಗುತ್ತೆ ಅನ್ನೋದು ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇನ್ನೊಮ್ಮೆ ಹೇಳ್ತೀನಿ, ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ.